ನಮ್ಮ ಮೈಸೂರಲ್ಲೇ ಚೀಪ್ ಅಂಡ್ ಬೆಸ್ಟ್ ಆಗಿ ಎಲ್ಲಾ ತರದ ಫುಡ್ ಒಂದೇ ಕಡೆ ಸಿಗುತ್ತೆ ಅಂದ್ರೆ ಅದು ಚಾಟ್ ಸ್ಟ್ರೀಟ್ ಮಾತ್ರ. ಮಾಲ್ ಗಳಲ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಸೊ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿ ತಿನ್ನೋಣ ಅಂತ ವಿಜಯನಗರ್ ಚಾಟ್ ಸ್ಟ್ರೀಟ್ ಹೋದ್ವಿ. ಡಿಫ್ರೆಂಟ್ ಆಗಿ ಏನೇನೋ ಐಟಮ್ಸ್ ಎಲ್ಲ ನೋಡ್ತಾ ಇದ್ವಿ ಅಂಡ್ ಸ್ವಲ್ಪ ಬಿಸಿಯಾಗಿ ಏನಾದ್ರು ತಿನ್ನೋಣ ಅಂತ ನೋಡುವಾಗ ಫಸ್ಟ್ ನಾವು ಹೋಗಿದ್ದು ಪಿಜ್ಜಾ. ಸ್ಟ್ರೀಟ್ ಸ್ಟೈಲ್ ಪಿಜ್ಜಾ ಯಾವ ತರ ಮಾಡ್ತಾರೆ ನೋಡೋಣ ಲೈವ್ ಕೌಂಟರ್ ಅಲ್ಲೇ. ಯಾಕಂದ್ರೆ ಕಿಚನ್ ಅಲ್ಲಿ ಯೂಶಲಿ ನಾವು ನೋಡಕ್ಕಾಗಲ್ಲ ಹೆಂಗ್ ಪಿಜ್ಜಾ ಮಾಡ್ತಾರೆ ಅನ್ನೋದು, ಯೂಶಲಿ ಕ್ಯಾಫೇಸ್ ಅಲ್ಲಿ ಅಥವಾ ಡಾಮಿನೋಸ್ ಗೆಲ್ಲ ಹೋದ್ರೆ. ಸೊ ಅಲ್ಲೇ ಅವರು ಮಾಡ್ತಾ ಇದ್ದದ್ದು ಪ್ರೋಸೆಸ್ ನೋಡಿನೇ ನಂಗೆ ತುಂಬಾ ಇಷ್ಟ ಆಯ್ತು. ತಂದೂರಿ ಪನ್ನೀರ್ ಪಿಜ್ಜಾ ಅಂತ ನಾನು ಮೆನ್ಯೂ ಪಿಕ್ಚರ್ ಹಾಕಿದ್ದೀನಿ, ನೀವು ಚೆಕ್ ಮಾಡಬಹುದು. ಚೂರ್ ಹೆಲ್ದಿಯರ್ ಆಪ್ಷನ್ ಆಗಿ ವೀಟ್ ಕ್ರಸ್ಟ್ ಕೊಟ್ಟಿದ್ರು. ಐ ವಾಸ್ ವೆರಿ ಹ್ಯಾಪಿ ವಿತ್ ದಟ್. 170 rupees ಇತ್ತು. ನಾವು ವೀಟ್ ಕ್ರಸ್ಟ್ ಆಪ್ಟ್ ಮಾಡಿದ್ದಕ್ಕೆ 20 rupees ಎಕ್ಸ್ಟ್ರಾ ಆಯ್ತು, ಸೊ 190 ಆಯ್ತು ಬಿಲ್ಲು. ಬಿಸಿ ಪಿಜ್ಜಾ ತಿನ್ನೋ ಖುಷಿನೇ ಬೇರೆ ಅಂಡ್ ಟೇಸ್ಟ್ ವಾಸ್ ಸೋ ಗುಡ್. ನಿಜವಾಗ್ಲೂ ಚೀಸ್ ಫುಲ್ ನೋಡಬಹುದು ನೀವು. ಐ ಲವ್ಡ್ ಇಟ್. 10 out of 10. ಏನು ಗೊತ್ತೇ ಆಗಿಲ್ಲ ವೀಟ್ ಕ್ರಸ್ಟ್ ಏನು ಅಂತ, ಬಟ್ ಐ ಓವರ್ ಆಲ್ ಲೈಕ್ ಇಟ್ ವೆರಿ ಮಚ್. ಟೋಟಲಿ ರೆಕಮೆಂಡ್. ನೆಕ್ಸ್ಟ್ ಮೋಮೋಸ್ ನೋಡಿದ್ವಿ, ದೋಸೆ ನೋಡಿದ್ವಿ. ಯೂಶಲ್ ಇರುತ್ತಲ್ವ, ಹೋಗಿ ಡಿಫ್ರೆಂಟ್ ಆಗಿ ಏನಾದ್ರು ತಿನ್ನೋಣ ಅಂತ ಮಂಗಳೂರು ಸ್ಟೈಲ್ ನೀರ್ ದೋಸೆ ಅಂಡ್ ಚಿಕನ್ ಸುಕ್ಕ ಟ್ರೈ ಮಾಡಿದ್ವಿ. ಇಟ್ ವಾಸ್ ಓಕೆ. ಐ ವುಡ್ ರೇಟ್ ಇಟ್ 6 out of 10. ಏನಕ್ಕಂದ್ರೆ ನೀರ್ ದೋಸೆ ಅವಾಗ್ಲೇ ಮಾಡಿಟ್ಬಿಟ್ಟಿದ್ರು, ಸೊ ಸ್ವಲ್ಪ ಚಿವಿ ಇತ್ತು. ಗ್ರೇವಿ ವಾಸ್ ಓಕೇಶ್. ಇದ್ರದ್ದು ಪ್ರೈಸ್ ಬಂದು 99 rupees. ಇದಾದ್ಮೇಲೆ ಡೆಸರ್ಟ್ ನೋಡಿದ್ವಿ, ಬಾರ್ಬೆಕ್ಯೂಗೆ ಹೋದ್ವಿ. ಅಲ್ಲಿ ಫುಲ್ ಜನ ತುಂಬಿದ್ರು, ನಮಗ್ ಸಿಗ್ಲಿಲ್ಲ. ನೆಕ್ಸ್ಟ್ ಎಗ್ ಬಜ್ಜಿ ತಿನ್ನೋಣ ಅಂತ ಹೋದ್ವಿ. ತುಂಬಾ ದಿನ ಆಗಿತ್ತು ಅಂತ ಬಿಸಿ ತಿಂದ್ವಿ. ವೆದರ್ ಗೆ ಚೆನ್ನಾಗ್ ಅನ್ಸ್ತು. ಇಟ್ ವಾಸ್ ಓಕೆ. ನೀವು ಈ ತರ ಚಾಟ್ ಸ್ಟ್ರೀಟ್ ಬಂದ್ರೆ ಏನ್ ತಿಂತೀರಾ, ಏನ್ ಚೆನ್ನಾಗಿರುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಇದೇ ತರ ಕಾಂಟೆಂಟ್ ಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ವೆರಿ ಸೂನ್.